ಸಿನಿ ಪಯಣಕ್ಕೆ ಮತ್ತೆ ಸ್ವಾಗತ. ನಾವೇನು ಪ್ರಕಾಶ್ ಕಾಬೆಟ್ಟಿ ಜೊತೆ ಮಾತಾಡ್ತಿದ್ದೀವಿ, ಇನ್ನಷ್ಟು ಮಾತಾಡೋಣ. ಈಗ ನಿಮ್ಮ ನೆಕ್ಸ್ಟ್ ಮೂವಿ ಬರ್ತಿರುವಂಥದ್ದು ತೊಟ್ಟಿಲ್ ಅನ್ನೋ ಚಿತ್ರ ಬರ್ತಾ ಇದೆ. ಹೇಗಿದೆ ಚಿತ್ರ, ಯಾರು ಡೈರೆಕ್ಷನ್ ಮಾಡ್ತಿರುವಂಥದ್ದು ಎಲ್ಲ ಮಾಹಿತಿ ಕೊಡಿ, ಯಾಕಂದರೆ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಈಗ ತೊಟ್ಟಿಲ್ ಅನ್ನುವಂಥದ್ದು ಒಂದು ಮದರ್ ಸೆಂಟಿಮೆಂಟ್ ಮೂವಿ. ಅದು ಹೇಗೆ ಇದಾಯಿತು ಅಂದರೆ, ನಾನು 400 ರಿಲೀಸ್ ಟೈಮಲ್ಲಿ ಈ ಪ್ರಮೋಷನ್ಗೆಲ್ಲ ಓಡಾಡ್ತಿರುವ ಟೈಮಲ್ಲಿ ರಿಚಾರ್ಡ್ ಮಿಯಾರ್ ಅಂತ, ರಿಚಾರ್ಡ್ ಡಿಕುನ್ನ ಅವರು ಒಂದು ಸಲ ಸ್ಟುಡಿಯೋದಲ್ಲಿ ಭೇಟಿಯಾದರು, ಮಾತಾಡಬೇಕು ಅಂತ ಬಂದರು. ಅವರು ಆಲ್ರೆಡಿ ಕೋಳಿ ಕಳ್ಳರು ಅಂತ ಒಂದು ಕನ್ನಡ ಸಿನಿಮಾ ಮಾಡಿದ್ದಾರೆ, ಅದಿನ್ನು ನವಂಬರ್ ಟೈಮಲ್ಲೇ ರಿಲೀಸ್ ಇದೆ, ಕನ್ನಡ ಸಿನಿಮಾ. ಅವರು ಬಂದು ಕ್ಯಾಶುವಲ್ ಆಗಿ ಮೀಟ್ ಮಾಡಿದರು, ಮಾತಾಡಿದಾಗ ನನ್ನ ಸ್ಟುಡಿಯೋ ಎಲ್ಲ ನೋಡಿ ಎಲ್ಲ ಎಕ್ವಿಪ್ಮೆಂಟ್ಸ್ ಅದು ಇದು ಫೆಸಿಲಿಟೀಸ್ ಎಲ್ಲ ನೋಡಿದ ನಂತರ ಅವರು ಹೇಳಿದರು, ನನಗೊಂದು ಸಿನಿಮಾ ಮಾಡಬೇಕು ಅಂತ ಹೇಳಿದರು. ಮಾಡೋಣ ಅಂತ ಹೇಳಿದ್ರು. ನನಗೊಂದು ತುಳು ಸಿನಿಮಾ ಮಾಡಬೇಕು ಅಂತೇಳಿ, ಸರಿ ಮಾಡೋಣ ಅಂತ ಹೇಳಿದ್ರು. ಸೊ ಜೊತೆಗೆ ಸೇರಿ ಮಾಡೋಣ ಅಂತ ಕೇಳಿದ್ರು. ಸೊ ಖಂಡಿತ ಮಾಡೋಣ, ಅದರಲ್ಲೇನಿಲ್ಲ, ಮಾಡೋಣ. ಹೇಗೂ ನಾನು ಸಿನಿಮಾ ಮಾಡ್ತಾ ಇರ್ತೇನೆ, ಒಂದು ಸಿನಿಮಾ ಆ್ಯಡ್ ಆಗುತ್ತೆ, ಮಾಡೋಣ ಅಂತ. ಸೊ ಆ ಸಂದರ್ಭದಲ್ಲಿ ಯಾವ ಥರ ಸಿನಿಮಾ ಮಾಡೋಣ ಅಂತ ಕೂತು ತುಂಬ ಯೋಚನೆ ಮಾಡಿದ್ವಿ. ಒಂದು ಸಿನಿಮಾ ಹೇಗೂ ಮಾಡಬೇಕು ಅಂತ ನಮಗೆ ಯೋಚನೆ ಬಂತು. ಒಳ್ಳೆ ಸಿನಿಮಾ ಮಾಡಬೇಕು, ಇಲ್ಲಿ ತನಕ ಬಂದ ಎಲ್ಲ ಸಿನಿಮಾಗಳಿಂತಲೂ ವಿಭಿನ್ನವಾಗಿರಬೇಕು, ಆ ಥರ ಸಿನಿಮಾ ಬೇಕು. ಈವನ್ ಬಜೆಟಲ್ಲೂ ಕೂಡ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳೋದು ಬೇಡ, ಮಾಡೋಣ ಅಂತ ನಾವು ಮಾತಾಡ್ಕೊಂಡೆ. ಆ ಸಂದರ್ಭದಲ್ಲಿ ಆಲ್ರೆಡಿ ರಂಬಾರೊಟ್ಟಿ ಸಿನಿಮಾ ರಿಲೀಸ್ ಆಗಿರಲಿಲ್ಲ ಆ ಟೈಮಲ್ಲಿ. ಪ್ರಜ್ವಲ್ ಕುಮಾರ್ ಅವರು ಅದರ ಡೈರೆಕ್ಟ್ರು, ಯಂಗ್ ಎನರ್ಜೆಟಿಕ್, ಒಳ್ಳೆ ಹುಡುಗ, ತುಂಬ ಕ್ರಿಯೇಟಿವ್ ಹುಡುಗ. ಅವರು ಆಲ್ರೆಡಿ ರಂಬಾರೊಟ್ಟಿ ಸಿನಿಮಾ ಮಾಡಿದಾಗ ಅವರು ವರ್ಕಿಂಗ್ ಸ್ಟೈಲು, ಅವರು ಯಾವುದೋ ಒಂದು ಸಬ್ಜೆಕ್ಟನ್ನು ತಗೊಳ್ಳೋವಂಥದ್ದು, ಕೆಲಸದ ಮೇಲೆ ಇರುವಂಥ ತನ್ಮಯತೆ ಅವೆಲ್ಲ ನೋಡ್ತಾ ಇದ್ವಲ್ಲ. ಸೊ ನಮಗೇನಾಯಿತು ಅಂದರೆ, ತೊಟ್ಟಿಲ್ಗೂ ಅವರೇ ನಿರ್ದೇಶಕ ಆದರೆ, ತೊಟ್ಟಿಲ್ ಅಂತ ಆವಾಗ ಇದಾಗಿರಲಿಲ್ಲ, ಟೈಟ್ಲ್ ಆಗಿರಲಿಲ್ಲ. ಒಂದು ಸಿನಿಮಾಕ್ಕೆ ನಿರ್ದೇಶನ ಅವರ ಹತ್ರನೇ ಮಾಡಿಸೋಣ ಅಂತ ನಾವು ಮಾತಾಡ್ಕೊಂಡೆವು. ಸೊ ನಾನು ಪ್ರಜ್ವಲ್ ಕಾಲ್ ಮಾಡಿ ಹೇಳಿದೆ, ಹೀಗೀಗ ಒಂದು ಸಿನಿಮಾ ಇದೆ, ಮಾಡ್ತೀರಾ ಅಂತ ಹೇಳಿದ್ರೆ. ಖುಷಿ ಆಯಿತಾ, ಮಾಡ್ತೀನಿ ಸರ್ ಅಂತ ಹೇಳಿದ್ರು. ಸೊ ಬಂದು ನಾವು ಒಂದು ಮೀಟಿಂಗ್ ಮಾಡಿದಾಗ ಯಾವ ಟೈಪ್ ಕತೆ ಮಾಡೋಣ. ಸೊ ಎಲ್ಲ ಟೈಪ್ ಕತೆಗಳಿತ್ತು, ಅವರಲ್ಲೇ ಇತ್ತು ಕತೆಗಳು. ಆದರೆ ಒಂದು ಮದರ್ ಸೆಂಟಿಮೆಂಟ್ ಇತ್ತು ಸಿನಿಮಾ. ಸೊ ಅದರಲ್ಲೊಂದು ಮೆಸೇಜ್ ಕೂಡ ಇದೆ, ಆ ಸಿನಿಮಾದಲ್ಲಿ ಒಂದು ಮೆಸೇಜ್ ಕೂಡ ಇದೆ. ಅಂದರೆ ಈ ವಾಟ್ಸಪ್ ತೊಟ್ಟಿಲ್ ಅನ್ನೋ ಟೈಟಲ್ ನೋಡಿದ್ರೆ ಅನಿಸ್ತಾ ಇದೆ ಏನಂದರೆ ಮೋಸ್ಟ್ಲಿ ಏನೋ ಮದರ್ ಸೆಂಟಿಮೆಂಟ್ ಇರುವಂಥ ಚಿತ್ರನೇ ಆಗಿರಬೇಕು ಅಂತ. ಹೌದು. ಪ್ಲಸ್ ಅದರಲ್ಲಿ ಬರೀ ಮದರ್ ಸೆಂಟಿಮೆಂಟ್ ಅಂತೇಳಲ್ಲ, ಸೊ ಬೇರೆ ಕೂಡ ಇದೆ. ಅಂದರೆ ಈ ಯಂಗ್ಸ್ಟರ್ಸಿಗೆ, ಈ ಯೂತ್ಸಿಗೆ ತುಂಬ ಅಗತ್ಯ ಇದೆ ಅಲ್ಲಿ, ಅಂಥ ಮೆಸೇಜನ್ನು ನಾವು ಕೊಟ್ಟಿದ್ದೇವೆ. ಸೋಷಲ್ ನೆಟ್ವರ್ಕ್ಗಳು, ಸೋಷಲ್ ಮೀಡಿಯಾಗಳು ಇದರಿಂದ ಕೆಡುವಂಥದ್ದು, ಮತ್ತು ಅದಂತೂ ಆದಷ್ಟು ಇಫೆಕ್ಟಿವ್ ಆಗಿ, ತುಂಬ ಯಾವುದೇ ಒಂದು ಮೆಸೇಜ್ ಡ್ರೈ ಆಗಿ ಕೊಡ್ತಾ ಇಲ್ಲ, ತುಂಬ ಇಫೆಕ್ಟಿವ್ ಆಗಿ ಹೃದಯಕ್ಕೆ ತಟ್ಟುವ ಹಾಗೆ ಅವರು ಅದನ್ನು ಅನಲೈಸ್ ಮಾಡ್ಕೊಳ್ಬೇಕು. ಆ ಥರ ಅದನ್ನು ಪ್ರಾಪರಾಗಿ ನಾವು ಅದನ್ನು ಸ್ಟೋರಿಯನ್ನು ರೆಡಿ ಮಾಡಿದ್ವಿ. ಅವರು ರೆಡಿ ಮಾಡಿದ್ರು, ನೋಡಿದ ನಂತರ ಏನು ಟೈಟ್ಲ್ ಇಡಬೇಕಂತ ಯೋಚನೆ ಮಾಡ್ತಾಯಿದ್ದೆ. ಟೈಟ್ಲ್ ಆವಾಗೇನು ಡಿಕ್ಲೇರ್ ಆಗಲಿಲ್ಲ, ಬಟ್ ನಾವು ಸಿನಿಮಾ ಮಾಡಬೇಕು. ಅವ್ರಿಗೂ ರಿಚಾರ್ಡ್ ಅವ್ರಿಗೆ ಹೇಗಿತ್ತು ಅಂತೇಳಿದ್ರೆ, ಒಂದು ಒಳ್ಳೆ ಸಿನಿಮಾ ಮಾಡ್ತಿದ್ವು, ಆದಷ್ಟು ಬೇಗ ಮಾಡಬೇಕು ಅನ್ನೋದು ತುಡಿತಾ ಇತ್ತು. ಸೊ ನಾವು ಪ್ರೊಡಕ್ಷನ್ ನಂಬರ್ 2 ಅಂತ ಹಾಕ್ಕೊಂಡು ನಾವು ಸ್ಟಾರ್ಟ್ ಮಾಡಿದೆ ಸಿನಿಮಾ. ಆಮೇಲೆ ಆ ಟೈಮಲ್ಲಿ ನಾವು ಅದಕ್ಕೋಸ್ಕರ ಟೈಟ್ಲ್ಗೋಸ್ಕರ ತುಂಬ ಯೋಚನೆ ಮಾಡ್ತಾಯಿದ್ದೆವು. ಕೊನೆಗೆ ತೊಟ್ಟಿಲ್ ಅಂತ ಒಂದು ಒಳ್ಳೆ ಟೈಟಲ್ ನಮಗೆ ಸಿಕ್ತು. ಸೊ ರಿಜಿಸ್ಟರ್ ಮಾಡ್ಕೊಂಡ್ವಿ. ಆಮೇಲೆ ಸಿನಿಮಾ ಚಿತ್ರೀಕರಣ ಆಗಿ ಈಗ ಮುಗ್ದಿದೆ, ಕಂಪ್ಲೀಟ್ ಆಗಿದೆ. ಅದು ಆಗಸ್ಟ್ನಲ್ಲಿ ಪ್ಲ್ಯಾನ್ ಮಾಡ್ತೇವೆ. ಈಗ ಸೆನ್ಸರ್ಗೆ ರೆಡಿಯಾಗಿ ನಿಂತಿದೆ. ಈಗ ಮೇ ಬಿ ಒಂದು ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲೆಲ್ಲ ಸೆನ್ಸರ್ ಆಗ್ಬೋದು ಅಂತ ಅಂದ್ಕೊಳ್ತೇನೆ. ಸಾಂಗ್ ಲೊಕೇಶನ್ ಎಲ್ಲ ಹೊರಗೆ ಹೋಗಿದ್ದೇವೆ, ಹಾಸನ್, ಆಮೇಲೆ ಬೇರೆ ಕಡೆಗಳಿಗೆ ಹೋಗಿದ್ದೇವೆ ಸಾಂಗ್ಗೋಸ್ಕರ. ಡಾಲ್ವಿನ್ ಮೆಂಡೋನ್ಸ್ ಅಂತ ಅವರು ಮ್ಯೂಸಿಕ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಹಾಡುಗಳಲ್ಲಿ ತುಂಬ ಚೆನ್ನಾಗಿದೆ. ಆಡಿಯೋ ರಿಲೀಸ್ ಕೂಡ ಸದ್ಯದಲ್ಲೇ ಇದೆ. ಓಕೆ, ತೊಟ್ಟಿಲ್ ಬಗ್ಗೆ ಇನ್ನಷ್ಟು ಮಾತಾಡೋಣ. ಅದಕ್ಕಿಂತ ಮುಂಚೆ ನೀವು ಸಿಂಗರ್ ಕೂಡ, ಒಂದು ಹಾಡನ್ನು ಹೇಳ್ತೀರಾ? ಪ್ರೇಕ್ಷಕರು ಕಾಯ್ತಾ ಇದ್ದಾರೆ ನೀವು ಒಂದು ಹಾಡು ಹೇಳಬೇಕು ಅಂತ. ಅದರ ಬಗ್ಗೆ ಒಂದು ಹೇಳ್ತೀನಿ. ನಾನು ಸಿಂಗರ್ ಕೂಡ ಅಂತ ಹೇಳೋದಕ್ಕಿಂತ ನಾನು ಹಾಡ್ತಾ ಇದ್ದೆ, ಬಾತ್ರೂಮ್ ಸಿಂಗರೇ ನಾನು, ಆಯಿತಾ, ಹಾಡ್ತಾ ಇದ್ದೆ. ಆದರೆ ನನಗೇನಾಗಿತ್ತಂದರೆ, ನನ್ನ ಮನೆಯವರು, ಆಮೇಲೆ ನನ್ನ ಸ್ಟುಡಿಯೋದಲ್ಲಿದ್ದ ನನ್ನ ಕೋವರ್ಕರ್ಸ್ ಆಗಲಿ, ಅವರೆಲ್ಲ ನನಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ನೀನು ಇದೆಲ್ಲ ಬಿಟ್ಟು ಬರೀ ಸಿಂಗಿಂಗಲ್ಲೇ ನೀನು ಅದನ್ನು ಕಲ್ತ್ಕೊಂಡು ಹೋಗ್ತಿದ್ದೆ, ಇಷ್ಟೊತ್ತು ದೊಡ್ಡ ಸಿಂಗರ್ ಆಗ್ತಿದ್ದೆ ನೀನು, ಅದು ಇಲ್ಲ, ಹಾಗಾಗಿ ಎಲ್ಲದರಲ್ಲೂ ಅದರ್ಧ ಅಡ್ಕಾಯಿಸ್ಬಿಟ್ಟಿದೆಯಾ ಅಂತ ರೇಗಿಸ್ತಾ ಇರ್ತಾರೆ. ನಾನು ಹಾಡಬೇಕು ಅಂತ ಎಲ್ಲೂ ಹೋಗಿ ಹಾಡಲಿಲ್ಲ, ಸಿನಿಮಾಕ್ಕಂತ ಹಾಡಲಿಲ್ಲ, ಜನರಲಾಗಿ ಹಾಡ್ತಾ ಇದ್ದೆ. ಬಟ್ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು 400ದು ಸುನಾಥ್ ಗೌತಮ್,
ಒಳ್ಳೆ ಮ್ಯೂಸಿಷಿಯನ್ ಅವರು, ಒಳ್ಳೆ ಇದು ಕೂಡ ಟ್ಯಾಲೆಂಟೆಡ್ ಅವರು ಸಿನಿಮಾ ಹಾಡ್ತಿರುವಾಗ ಅವ್ರು ಏನು ಹೇಳಿದ್ರು, ಪ್ರಕಾಶ್ ನೀವು ಒಂದು ಹಾಡಲೇಬೇಕು, ಇದಕ್ಕೆ ಈ ಸಿನಿಮಾಕ್ಕೆ ಹಾಡಲೇಬೇಕಂತ ಒತ್ತಾಯ ಮಾಡಿದರು. ಸರಿ ನಾನು ಹಾಡ್ತೀನಿ ಅಂತ ಯೋಚನೆ ಮಾಡಿದೆ. ನಾನು ಸಿನಿಮಾಕ್ಕೆ ಫಸ್ಟ್ ಟೈಮ್ ಹಾಡ್ತಾರಂತೆ, ಬಾಕಿದೆಲ್ಲ ಈಗ ಜನರಲ್ ಹಾಡಿದೆ, ಸಿನಿಮಾಕ್ಕೆ ಅದು ನನ್ನ ಸಿನಿಮಾಕ್ಕೆ ಹಾಡಬೇಕು ಅವರೇ ಒತ್ತಾಯ ಮಾಡಿದಾಗ ಸರಿ ಹಾಡ್ತೀನಿ ನೋಡೋಣ ಹೇಗಾಗ್ತಾನೆ. ಅದು ಹೇಳಿದ್ದೆ ಅವರಿಗೆ ನಾನು, ಇನ್ ಕೇಸ್ ನಿಮ್ಗೆ ಅದು ಇಷ್ಟ ಆಗಿಲ್ಲ ಅಂದರೆ ತೆಗೆದುಬಿಡಿ, ಹಾಕಬೇಡಿ ಅಂತ. ಬಟ್ ಅವರು ನಾನು ಹಾಡಿದೆ, ಅದು ಒಂದೊಂದು ಎರಡೆರಡು ಟೇಕಲ್ಲಿ ಎಲ್ಲ ಓಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮತ್ತು ಈಚೆ ತಂದು ಕೇಳಿಸಿನಿ, ಅದು ಎಲ್ರಿಗೂ ಇಷ್ಟ ಆಯಿತು. ಆದಷ್ಟು ಅದು ಹಿಟ್ಸ್ ಕೂಡ ಸಿಕ್ಕಿತ್ತು. ಓಕೆ, ಈಗ ಹಾಡು ಹೇಳಿ. ಹಾಡು ಸರಿ, ಒಂದು ಲೈನ್ ಹೇಳ್ತೇನೆ. ಓಕೆ, ಹೇಳಿ. ಒಂಚೂರು ನನ್ನ ಮಾತೊಂದ ಕೇಳೆ ನೀನು ದಿನವೆಲ್ಲ ನಿನ್ನ ಹುಡುಕಾಡಿ ಸೋತೆ ನಾನು ಬಾನಲ್ಲೇ ನಿನಗಾಗಿ ಪದವೊಂದ ಗೀಚುವೆನು, ಬಾನಲ್ಲೇ ನಿನಗಾಗಿ ಪ್ರತಿ ಜನ್ಮ ಕಾಯುವೆನು, ಬಾನಲ್ಲೇ ನಿನಗಾಗಿ ಪದವೊಂದ ಗೀಚುವೆನು, ಬಾನಲ್ಲೇ ನಿನಗಾಗಿ ಪ್ರತಿ ಜನ್ಮ ಕಾಯುವೆನು. ಒಂಚೂರು ನನ್ನ ಮಾತೊಂದ ಕೇಳೆ ನೀನು ಒಂಚೂರು ನನ್ನ ಮಾತೊಂದ ಕೇಳೆ ನೀನು ದಿನವೆಲ್ಲ ನಿನ್ನ ಹುಡುಕಾಡಿ ಸೋತೆ ನಾನು ಬಾನಲ್ಲೇ ನಿನಗಾಗಿ ಪದವೊಂದ ಗೀಚುವೆನು, ಬಾನಲ್ಲೇ ನಿನಗಾಗಿ ಪ್ರತಿ ಜನ್ಮ ಕಾಯುವೆನು, ಬಾನಲ್ಲೇ ನಿನಗಾಗಿ ಪದವೊಂದ ಗೀಚುವೆನು, ಬಾನಲ್ಲೇ ನಿನಗಾಗಿ ಪ್ರತಿ ಜನ್ಮ ಕಾಯುವೆನು. ಒಂಚೂರು ನನ್ನ ಮಾತೊಂದ ಕೇಳೆ ನೀನು ನೈಸ್ ಸಾಂಗ್, ತುಂಬ ಚೆನ್ನಾಗಿ ಹಾಡು ಹೇಳ್ತೀರಾ. ಓಕೆ, ಮತ್ತು ನೆಕ್ಸ್ಟ್ ಈಗ ತೊಟ್ಟಿಲು ಸಿನಿಮಾದ ಬಗ್ಗೆ ಹೇಳಬೇಕಂದ್ರೆ ಯಾವ ಲೊಕೇಶನಲ್ಲಿ ಚಿತ್ರೀಕರಣ ಮಾಡಿದ್ದೀರಾ ಅನ್ನೋಂಥದ್ದು? ಈಗ ತೊಟ್ಟಿಲು ಕಾರ್ಕಳ ಸುತ್ತಮುತ್ತ ಮಾಡಿದೆವು, ಆಮೇಲೆ ಮಂಗಳೂರು, ಉಡುಪಿ, ಆಮೇಲೆ ಕಾಪು ಸುತ್ತಮುತ್ತ, ಮತ್ತು ಹಾಸನ, ಆಮೇಲೆ ಗೋರೂರು ಅಂತ ಅಲ್ಲಿ ಸುತ್ತಮುತ್ತ. ಅಂದರೆ ಇಲ್ಲೇ ಹತ್ತಿರದಲ್ಲಿರುವಂಥ ಲೊಕೇಶನ್ ನೀವು ಆಯ್ದುಕೊಂಡಿದ್ದೀರಾ? ಹೌದು, ಮತ್ತು ಸಾಂಗ್ಗೋಸ್ಕರ ಹೊರಬೋದು. ಓಕೆ, ಈಗ ಚಿತ್ರರಂಗದಲ್ಲಿ ಏನಂದರೆ ಮ್ಯೂಸಿಕ್ಕಿಗೆ ತುಂಬ ಇಂಪಾರ್ಟೆನ್ಸ್. ಇನ್ನು ನಿಮ್ಮ ತೊಟ್ಟಿಲು ಸಿನಿಮಾದ ಮ್ಯೂಸಿಕ್ ಹೇಗೆ ಮೂಡಿ ಬಂದಿದೆ ಅನ್ನುವಂಥದ್ದು? ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬಂದಿದೆ. ಅದೇ ಡಾಲ್ವಿನ್ ಮೆಂಡೋನ್ಸಾ ಇದ್ದಾರೆ, ಅವರು ಪೂರ್ಣ ಪ್ರಮಾಣದಲ್ಲಿ ಫಸ್ಟ್ ಟೈಮ್ ಅವರು ಚಿತ್ರಕ್ಕೆ ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಹಿಂದೆ ಬೇರೆ ಸಿನಿಮಾಗಳಿಗೆಲ್ಲ ಮಾಡ್ತಾಯಿದ್ರು, ಅಸಿಸ್ಟೆಂಟಾಗಿ ಮಾಡ್ತಾಯಿದ್ರು. ತೊಟ್ಟಿಲ್ ಮೂಲಕ ಅವರು ಎಸ್ಟಾಬ್ಲಿಷ್ ಆಗ್ತಿದ್ದಾರೆ. ನೀವು ಚಿತ್ರದಲ್ಲಿ ಹಾಡುಗಳನ್ನೇನಾದರೂ ಬರ್ತಿದ್ದೀರಾ? ಇಲ್ಲ, ಇದಕ್ಕೋಸ್ಕರ ಬರೀಲಿಲ್ಲ, ಯಾಕಂದರೆ ನನ್ನ ಬೇರೆ ಕೆಲಸದಲ್ಲೆಲ್ಲ ಬ್ಯುಸಿ ಇದ್ದೆ. ಸೊ ಇದಕ್ಕೋಸ್ಕರ ನಾನೇನು ಮಾಡಿಲ್ಲ. ಎಷ್ಟು ದಿನ ಚಿತ್ರೀಕರಣ ಮಾಡಿದ್ದೀರಿ ಏನು? 45 ಡೇಸ್ ಶೆಡ್ಯೂಲ್ಸ್ ಟೋಟಲ್. ಇನ್ನು ಚಿತ್ರೀಕರಣ ಕಂಪ್ಲೀಟ್ ಆಗಿರುವಂಥದ್ದು ಯಾವಾಗ ಚಿತ್ರ ರಿಲೀಸ್ ಆಗುತ್ತೆ? ಸೆನ್ಸರಿಗೆ ಈಗ ರೆಡಿ ಮಾಡಿದೆ, ಸೆನ್ಸರಿಗೆ ಹೋಗಿದೆ. ಆಗಸ್ಟಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೇವೆ. ನಾವು ಅಂದ್ಕೊಂಡಾಗ ಎಲ್ಲ ಆಯ್ತು ಅಂದರೆ ಆಗಸ್ಟಲ್ಲಿ ರಿಲೀಸ್ ಮಾಡ್ತೀವಿ. ಇದರಲ್ಲಿ ನೀವು ಹೀರೋ ಆಗಿ ಕಾಣಿಸಿಕೊಂಡಿರುವಂಥದ್ದು? ತೊಟ್ಟಿಲಲ್ಲಿಲ್ಲ, ತೊಟ್ಟಿಲಲ್ಲಿ ಖಾಲಿ ನಿರ್ಮಾಪಕನಾಗಿ. ಹೇಗೆ ಅನುಭವ ಹೇಗಿತ್ತು ಟೋಟಲಿ? ತೊಟ್ಟಿಲ್ ಸಿನಿಮಾ ಒಬ್ಬ ನೀವೀಗಾಗಲೇ ನಟನಾಗಿ ಗುರುತಿಸಿಕೊಂಡಿರುವಂಥದ್ದು, ನಿರ್ದೇಶಕನಾಗಿರುವಂಥದ್ದು, ಇಲ್ಲಿ ಬರೀ ನಿರ್ಮಾಪಕ ನೀವು. ಹೌದು. ಹೇಗಿತ್ತು ಅನುಭವ? ಇಲ್ಲಿ ಹೇಗಂದರೆ ನಿರ್ಮಾಪಕ ನಾನು ಒಬ್ಬನೇ ಅಲ್ಲ, ನಿರ್ಮಾಪಕ ರಿಚರ್ಡ್ ಡಿಕುನ್ ಅಂತ ಇದ್ದಾರೆ, ಅವರು ನಿರ್ಮಾಪಕರೇ. ಅವರು ಎಂಥ ಉತ್ಸಾಹಿ ಯುವಕ ಅಂದರೆ, ಒಂದು ಸಿನಿಮಾ ಮಾಡುವಾಗ ಪ್ರಾರಂಭದಲ್ಲೇ ಕೇಳ್ತಾರೆ, ಸರ್ ಏನೆಲ್ಲ ಬೇಕು ಇದಕ್ಕೆ, ಯಾವ ಥರ ಎಲ್ಲ ಮಾಡಬೇಕು, ಯಾವ ಸಮಯದಲ್ಲಿ ಏನೆಲ್ಲ ಬೇಕು. ಸೊ ಮೊದಲೊಂದು ಮೀಟಿಂಗ್ ಆಗುತ್ತೆ. ಮೀಟಿಂಗ್ ಆದಾಗ ನಾನು ನೋಡಿ ಟಾಕಿ ಪೋರ್ಷನಲ್ಲಿ ಈ ಥರ ಎಲ್ಲ ಇದೆ, ಇಷ್ಟು ಬಜೆಟ್, ಇಂಥ ಅಸೆಸರೀಸ್ ಎಲ್ಲ ಬೇಕು, ಇಂಥದ್ದು ಆರ್ಟಿಸ್ಟ್ಗಳಿಗೆಲ್ಲ ಬೇಕಾದ ಪರಿಕರಗಳೆಲ್ಲ ಏನು, ಎಲ್ಲೆಲ್ಲ ಶೂಟಿಂಗ್ ಆಗುತ್ತೆ ಇಂಥೆಲ್ಲ ಲಿಸ್ಟ್ ಮಾಡ್ಕೊಂಡೆವು. ಎಷ್ಟು ಬಜೆಟ್ ಆಗುತ್ತೆ, ಅದಕ್ಕೆ ನಾವು ಯಾವ ಥರ ಎಲ್ಲ ದುಡ್ಡು ಹೊಂದಿಸಬೇಕಾಗುತ್ತೆ ಎಲ್ಲ ಲಿಸ್ಟ್ ಮಾಡಿಕೊಂಡು
ನಾವು ಅದಕ್ಕೆ ಹೊಂದಿಸ್ಕೊಂಡು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಇರ್ತಾರೆ ಅವರ ಥ್ರೂ ಇದನ್ನು ಮುಂದುವರಿಸುವಂತ ನಾವು ಮಾತುಕಟ್ಟೆ. ಆದರೂ ಕೂಡ ಅವರು ಅದನ್ನೆಲ್ಲ ಅನಲೈಸ್ ಮಾಡಿಕೊಂಡು, ನಾನು ಶೂಟಿಂಗ್ ಸ್ಪಾಟಿಗೆ ದಿನಕ್ಕೆ ಒಂದು ಸಲ ಹೋದದ್ದು ಇದೆ, ಒಂದು 2 ದಿವಸಕ್ಕೊಮ್ಮೆ ಹೋದದ್ದು ಇದೆ, 3 ದಿವಸಕ್ಕೊಮ್ಮೆ ಹೋದದ್ದು ಇದೆ ಶೂಟಿಂಗ್ ಮುಗಿಯೋ ತನಕ. ಬಟ್ ಅವರು ಎವ್ರಿ ಡೇ ಬೆಳಿಗ್ಗೆದ್ದು 4 ಗಂಟೆಗೆ ಆರ್ಟಿಸ್ಟ್ಗಳನ್ನು, ಮೇಕಪ್ ಮ್ಯಾನನ್ನು, ಟೆಕ್ನಿಷಿಯನ್ಸನ್ನೆಲ್ಲ ಎಬ್ಬಿಸಿ ಅವರನ್ನು ರೆಡಿ ಮಾಡಿಸಿ ಅವರು ಶೂಟಿಂಗ್ ಸ್ಪಾಟಿಗೆ ಹೋಗಿ ಅಲ್ಲಿ ಏನೆಲ್ಲ ಬೇಕು ಆ ಸಂದರ್ಭದಲ್ಲಿ ಯಾವುದಕ್ಕೂ ಕೊರತೆ ಆಗದಾಗ ಅಲ್ಲಿ ನಿಂತ್ಕೊಂಡು ಮಾಡಿದ್ದಾರೆ. ಸೊ ಅವರ ಆ ಉತ್ಸಾಹ ಮತ್ತು ಅವರ ಇದರಿಂದ ಆ ವಿಶ್ವಾಸ, ಉತ್ಸಾಹ ಎರಡೂ ಆ ಪ್ರಮಾಣದಲ್ಲಿ ಇದ್ದದ್ರಿಂದ ನಾವು ಅಂದ್ಕೊಂಡ ಟೈಮಲ್ಲಿ ಒಳ್ಳೆ ರೀತಿಯಲ್ಲಿ ಶೂಟಿಂಗ್ ಮುಕ್ತಾಯ. ಓಕೆ, ಇನ್ನು ಪಾತ್ರವರ್ಗದ ಬಗ್ಗೆ ಹೇಳಬೇಕಂದ್ರೆ ಸಿನಿಮಾದಲ್ಲಿ ಯಾರೆಲ್ಲ ನಟಿಸಿದ್ದಾರೆ? ಕೋಸ್ಟಲ್ ವುಡ್ನವರ ಅಥವಾ ಬೇರೆ? ಅಲ್ಲ, ಇಲ್ಲಿ ಅವರೇ ಹೊಸಬ್ರೆ. ವಿಜೇತ್ ಸುವರ್ಣ ಅಂತ ಹೊಸ ಪ್ರತಿಭೆ, ತುಂಬ ಒಳ್ಳೆ ಹುಡುಗ, ಟ್ಯಾಲೆಂಟೆಡ್, ಒಳ್ಳೆ ವರ್ಕ್ ಮಾಡಿದ್ದಾರೆ. ಸುರೇಖಾ ಭಟ್ ಅಂತ ಲೀಡಿಂಗಲ್ಲಿ, ಫೀಮೇಲ್ ಲೀಡಿಂಗಲ್ಲಿ ಮಾಡಿದ್ದಾರೆ. ಅಂದರೆ ಹೊಸ ಪ್ರತಿಭೆಗಳೆಲ್ಲ ಹೊಸಬ್ರೆ ಆಡಿಷನ್ ಮಾಡಿ ತಗೊಂಡಿದ್ದು. ಹಾಸ್ಯಕ್ಕೆ ಪ್ರಾಮುಖ್ಯತೆ ಇದೆ ಅಂದರೆ ಕೋಸ್ಟಲ್ ವುಡ್ನಲ್ಲಿ ಬರುವಂಥ ಎಲ್ಲ ಸಿನಿಮಾ ಹಾಸ್ಯಮಯವಾಗಿರುತ್ತೆ. ಇದರಲ್ಲಿ ತುಂಬ ಅಂತ ಇದಿದೆ, ತುಂಬ ಎಂಟರ್ಟೈನಿಂಗ್ ಇದೆ. ಅರವಿಂದ ಬೋಳರ್ ಇದ್ದಾರೆ ಇದರಲ್ಲಿ. ಅರವಿಂದ ಬೋಳರ್ ಮತ್ತು ಉಮೇಶ್ ಮಿಜಾರ್ ಅವರು ಮಾಡ್ತಾರೆ ಪ್ರಧಾನ. ಈಗ ಸಾಲು ಸಿನಿಮಾಗಳು ಕೋಸ್ಟಲ್ ವುಡ್ನಲ್ಲಿ ಬರ್ತಾ ಇದೆ. ಈಗ ಹೊಸ ಸೇರ್ಪಡೆ ಆಗ್ತಿರುವಂಥ ತೊಟ್ಟಿಲ್ ಹೇಗೆ ಮೂಡಿ ಬಂದಿದೆ ಅನ್ನುವಂಥ ಕುತೂಹಲ ಜನರಿಗೆ ಸಾಮಾನ್ಯವಾಗಿರುತ್ತೆ. ಖಂಡಿತ ಇದೆ. ಅತ್ಯುನ್ನತ ಕ್ವಾಲಿಟಿಯಲ್ಲಿ ಮಾಡಿದೆ. ನಮ್ಗೆ ಆ ವಿಶ್ವಾಸದಲ್ಲೇ ಹೇಳ್ತೇವೆ. ಯಾಕಂದರೆ ಪ್ರತಿದಿನ ಮನುಷ್ಯ ಕಲಿತಾನೆ. ಹಿಂದೆ ಮಾಡಿದ ತಪ್ಪನ್ನು, ಈಗ ನಾನು ಭವ ಸಮಯದಲ್ಲಿ ನಾನು ಆವಾಗಲೇ ಹೇಳಿದೆ, ಭವ ಅಂತ ಒಂದು ಪ್ರಾಯೋಗಿಕ ಚಿತ್ರ ಅದು. ಆ ಸಮಯದಲ್ಲಿ ಎಲ್ಲ ರೀತಿಯ ಅನುಭವ, ಬ್ರಹ್ಮಾಂಡ ದರ್ಶನ ಆಯ್ತು ನನಗೆ. ಪ್ರೊಡಕ್ಷನ್ನಿಂದ ಹಿಡಿದು ಅಲ್ಲಿ ಮೇಕಿಂಗ್ನಿಂದ ಹಿಡಿದು ಮತ್ತೆ ನಮಗೆ ಅಲ್ಲಿ ರಿಲೀಸ್ ಆಗೋ ಹೊತ್ತಿಗೆ ಎಷ್ಟು ಕಷ್ಟಪಡಬೇಕಾಯ್ತು. ಇದೆಲ್ಲ ಅನುಭವಗಳ ಜೊತೆಗೆ ಮನುಷ್ಯ ಒಂದು ಹಂತಕ್ಕೆ ಬಂದಿರ್ತಾನೆ. ಹಂತಕ್ಕೆ ಬಂದ ಮೇಲೆ ನಾವು ಏನು ಮಾಡ್ಬೋದು ಮತ್ತು ಏನು ಕೊಡ್ಬೋದು, ಜನರಿಗೆ ಏನು ಕೊಡ್ಬೋದು, ಆಡಿಯನ್ಸಿಗೆ ನಾವು ಆಡಿಯನ್ಸ್ ಏನು ಬಯಸ್ತಾರೆ, ಇದೆಲ್ಲವನ್ನು ಅರ್ಥ ಮಾಡಿಕೊಳ್ಳೋ. ಅಂದರೆ ಟೋಟಲ್ ನಾನು ಏನು ಹೇಳಿದೆ ಅಂದರೆ ಆಡಿಯನ್ಸ್ನ ನಾಡಿ ಮಿಡಿತವನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದನ್ನು ನಾವು ತಿಳ್ಕೊಂಡೆ ನಮ್ಮ ಈಗಿನ ಬರ್ತಾ ಇರೋ ಸಿನಿಮಾಗಳನ್ನು ಮಾಡ್ತಾ ಇದ್ದೇವೆ. 100% ಪಕ್ಕಾ ಎಂಟರ್ಟೈನ್ಮೆಂಟ್ ಮೂವಿ. ಪ್ರೇಕ್ಷಕರ ಮನೆಗೆಲ್ಲೋದ್ರಲ್ಲಿ ಡೌಟ್ ಇಲ್ಲ. ಓಕೆ, ಅಂದರೆ ಪ್ರೇಕ್ಷಕರು ನೀವು ತುಂಬ ನಿರೀಕ್ಷೆ ಇಟ್ಕೋಬೋದು ಅನ್ನೋ ಮಾತು ನಿಮ್ಮಿಂದ ಕೇಳಿ ಬರ್ತಾ ಇರುವಂಥದ್ದು. ಖಂಡಿತ. ಓಕೆ, ಮತ್ತು ನೀವೊಬ್ಬ ನಟನಾಗಿರುವಂಥದ್ದು, ನಿರ್ದೇಶಕನಾಗಿರುವಂಥದ್ದು, ಈಗ ನಿರ್ಮಾಪಕನಾಗಿರುವಂಥ ತೊಟ್ಟಿಲ್ ಚಿತ್ರಕ್ಕೆ ನಿಮ್ಮ ಕೋಆರ್ಡಿನೇಷನ್ ಹೇಗಿತ್ತು ಉಳಿದವರ ಜೊತೆ, ಚಿತ್ರತಂಡದ ಜೊತೆ ಅನ್ನುವಂಥದ್ದು? ತಂಡ ಹೇಗಿತ್ತಂದರೆ, ಒಂದನೇದು ಇಲ್ಲಿ ದೊಡ್ಡ ಯೂನಿಟ್, ಈಗ ಬೆಂಗಳೂರಿನ ಯೂನಿಟ್ ಎಲ್ಲ ಬಂದಾಗ, ಯೂನಿಟ್ ಎಲ್ಲ ನಮ್ಮದೇ ಇದೆ, ಬೆಂಗಳೂರಿನ ಯೂನಿಟ್ ಎಲ್ಲ ಬಂದಾಗ ಅಲ್ಲಿ ಒಂದಷ್ಟು ಕೆಲಸಗಾರರು ಇರ್ತಾರೆ. ಅವರು ಒಂದು ಸಿನಿಮಾನ ಬರೀ ಎಲ್ಲರ ಬಗ್ಗೆ ಮಾತಾಡ್ತಿಲ್ಲ, ಒಂದು ಕೆಲಸ ಅಂತಲೇ ಯೋಚನೆ ಮಾಡ್ತಾರೆ. ಯಾವುದೊಬ್ಬ ಟೆಕ್ನಿಷಿಯನ್ಸ್ ಬಂದ, ಅವನು ಬೆಳಿಗ್ಗೆ ಇಷ್ಟು ಟೈಮ್ಗೆ ಇದ್ದ, ಅವನ ಕೆಲಸ ಮಾಡ್ದ, ಸಂಜೆ ಅವನ ಬಾಟ ತಗೊಂಡು ಹೋದ, ಅಷ್ಟರಲ್ಲಿರ್ತಾರೆ. ಆದರೆ ಇಲ್ಲಿ ಹೆಚ್ಚಿನವರಿದ್ದದ್ದು ನಮ್ಮ ಕಡೆಯವರು, ನಮ್ಮ ಊರಿನವರು. ಇಲ್ಲಿ ಏನಂದರೆ ಸಿನಿಮಾ ಹೇಗಿತ್ತು ಅಂತೇಳಿದರೆ ಎಲ್ರಿಗೂ ಉತ್ಸಾಹ. ನಾವೇನೋ ಮಾಡ್ತಾಯಿದ್ದೇವೆ. ಬೆಳಿಗ್ಗೆ ಎದ್ದರೆ ನಮ್ಮ ಸಿನಿಮಾ, ನಮ್ಮ ಸ್ಕ್ರಿಪ್ಟ್ ಕೊಡಿ, ನಾವೇನು ಮಾಡಬೇಕು, ನಾವು ಅಲ್ಲೇ ಹೋಗ್ತಿಲ್ಲ, ಇದು ಮಾಡಿದರೆ ಹೇಗಿರ್ತದೆ, ಇದು ಚೆನ್ನಾಗಿರ್ತದೆ, ಬ್ಯಾಕ್ಗ್ರೌಂಡ್ಸು. ಈಗ ನಮ್ಮಲ್ಲಿದ್ದ ಹುಡುಗರು ಅಷ್ಟೇ, ಒಂದು ಶೂಟಿಂಗ್ ಸ್ಪಾಟಲ್ಲಿ ಹೇಗಿರ್ತದೆ ಅದನ್ನು ಆದಷ್ಟು ಬದಲು ಮಾಡಿಕೊಂಡು ಚೆಂದ ಮಾಡಬೇಕು. ಇದೊಂದು ಹೂದಾನಿ ಇಲ್ಲಿಡೋಣ, ಇದು ಅದರ ಡೆಪ್ತ್ ಆಫ್ ಫೀಲ್ಡ್ ತುಂಬ ಚೆನ್ನಾಗಿ ಬರ್ತದೆ. ಸೊ ಇಂಥ ಅವರವರ ಯೋಚನೆಯಲ್ಲಿ ಸಾಂಗ್ ಶೂಟಿಂಗ್ ಹೋದಾಗಲೂ ಅಷ್ಟೇ ಎಲ್ಲರೂ ಇನ್ವಾಲ್ವ್ ಆಗಿದ್ದರು. ಅದನ್ನು ಬ್ಯೂಟಿಫುಲ್ಲಾಗಿ ಕಾಣಬೇಕು, ಅದಕ್ಕೋಸ್ಕರ ಎಲ್ಲರ ಇದಿತ್ತು. ಅಂದರೆ ಎಲ್ಲರ ಅಭಿಪ್ರಾಯ ಅವರವರು, ಅಂದರೆ ನಿರ್ದೇಶಕ ಕೊನೆಗೆ ಅವನದೇ ನಿರ್ಧಾರ ತಗೊಳ್ತಾನೆ, ಅದು ಬೇರೆ ವಿಚಾರ. ಬಟ್ ಇನ್ವಾಲ್ವ್ಮೆಂಟ್ ಹಾಗಿತ್ತು, ಪ್ರತಿಯೊಬ್ಬರದ್ದು ಕೂಡ ಉತ್ಸಾಹ ಆಗಿತ್ತು. ನೆಕ್ಸ್ಟ್ ಇದು ತೊಟ್ಟಿಲಾಯಿತು, ನೆಕ್ಸ್ಟ್ ಯಾವ ಸಿನಿಮಾ ಮಾಡ್ತಾ ಇರ್ತೀರಾ? ಈಗ ಅದೇ ವಿಲನ್ ಅಂತ ಒಂದು ಸಿನಿಮಾ ಮಾಡ್ತಿದ್ದೇನೆ. ಅದು ಮೋಸ್ಟ್ಲಿ ಬರೋ ತಿಂಗಳಲ್ಲಿ ಮುಹೂರ್ತ ಆಗ್ತಾ ಇದೆ. ನೀವು ಹೇಳಿದ್ರಿ ಫಸ್ಟ್ ಇಂಡಸ್ಟ್ರಿಗೆ ಬರುವಾಗ ಮನೆಯವರೆಲ್ಲ ಒಪ್ಪಲಿಲ್ಲ, ಚಿತ್ರರಂಗಕ್ಕೆ ಬರೋದು ಬೇಡ ಅಂತ ಹೇಳ್ತಿದ್ರು ಅಂತ. ಈಗೇನು ಹೇಳ್ತಾರೆ ಪೋಷಕರು? ಅಲ್ಲಿ ಅದೊಂದು ಬೇರೆ ಒಂದು ಪ್ರಾಕ್ಟಿಕಲ್ ವಿಷಯ ಇತ್ತೇನಂದರೆ, ನಾನು ಯಾವಾಗ ಒಂದು 10 ವರ್ಷದ ಹಿಂದೆ ಹೇಳಿದೆ, ನಾನು ಸಿನಿಮಾದ ಹೀರೋ ಆಗಬೇಕು ಅಂತ ಹೇಳಿದ್ದೆ. ಸಿನಿಮಾದ ಹೀರೋ ಆಗಬೇಕಂದಾಗ ಎಲ್ಲ ನೆಗಾಡಿದರೆ, ಯಾಕಂದರೆ ಆ ಟೈಮಲ್ಲಿ ತುಂಬ ಸಣ್ಣಕಲ್ಲು ಜೀವ ಇತ್ತು ನಂದು, ತುಂಬ ಸಣ್ಣಕಲ್ಲು ಜೀವ ಇದೆ, ತುಂಬ ಕಪ್ಪಾಗಿದ್ದೆ. ಮತ್ತು ಏನು ಆರ್ಥಿಕ ಬಲ ಏನಿರಲಿಲ್ಲ, ಒಂದು 10-20 ರೂಪಾಯಿ ಕೂಡ ಮನೆಯಲ್ಲೇ ತೊಗೊಳ್ಬೇಕಿತ್ತು, ಅಂಥ ಪರಿಸ್ಥಿತಿ ಇತ್ತು. ಆ ಪರಿಸ್ಥಿತಿಯಲ್ಲಿ ನಾನು ಈ ಥರ ದೊಡ್ಡ ಸಿನಿಮಾ ನಿರ್ಮಾಣ ಮಾಡಬೇಕು, ಹೀರೋ ಆಗಬೇಕಂತ ಹೇಳಿದ್ರೆ ಯಾರಿಗಾದ್ರೂ ನಗು ಬಂದೇ ಬರ್ತದೆ. ಸೊ ಅಲ್ಲಿ ಅವ್ರದ್ದೇನು ತಪ್ಪಿಲ್ಲ, ನನ್ನ ಸ್ಥಿತಿ ನೋಡಿಕೊಂಡೇ ನೆಗಾಡಿದ್ದಾರೆ.
ಬಟ್ ಕ್ರಮೇಣ ನನಗೆ ಬುದ್ಧಿವಾದ ಹೇಳಿದ್ದಾರೆ, ನನಗೆ ಬೇಜಾರಾಗಬಾರ್ದು ಅಂತ. ನೋಡು, ಸಿನಿಮಾ ಎಲ್ಲ ಬೇಡ, ಅದಕ್ಕೆಲ್ಲ ದೊಡ್ಡ ಬಜೆಟ್ ಬೇಕು, ಅವೆಲ್ಲ ಹುಚ್ಚು ಕಟ್ಕೊಂಡು ಹೋಗಬೇಕಾಗ್ತದೆ. ನೀನು ನಿನ್ನ ಬೇರೆ ಏನಾದರೂ ಆಸಕ್ತಿಯ ಕ್ಷೇತ್ರದಲ್ಲಿ ಮಾಡ್ಕೊ, ದುಡ್ಡಿ, ಬೆಳಿ, ಅಲ್ಲೇನಾದ್ರು ನಿಂಗೆ ಆಸಕ್ತಿ ಇದ್ದರೆ ಯಾರ್ದಾದ್ರೂ ಚಾನ್ಸ್ಗಳು ಸಣ್ಣ ಪುಟ್ಟ ರೋಲ್ ಮಾಡ್ಕೊಂಡಿರು, ಅದು ಬಿಟ್ಕೊಂಡು ಹೀಗೆ ಹೋಗಬೇಡ ಅಂತ ತುಂಬ ಬುದ್ಧಿವಾದ ಹೇಳಿದ್ದಾರೆ. ಅವರು ಹೇಳಿದ್ರಲ್ಲಿ ತಪ್ಪಿಲ್ಲ, ಯಾಕಂದರೆ ನಾವೀಗ ನಮ್ಮ ಮಕ್ಕಳನ್ನು ನಾವು ಯೋಚನೆ ಮಾಡೋದಾದರೂ ಕೂಡ ಅವರ ಭವಿಷ್ಯದ ಬಗ್ಗೆ ನಮ್ಗೆ ಭಯ ಆಗ್ತದೆ. ಸೊ ಅದೇ ಭಯದಲ್ಲಿ ಹೇಳಿದ್ದಾರೆ. ಬಟ್ ಈಗ ಏನಾಗುತ್ತೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನನ್ನ ತಾಯಿನೇ ಆಗ್ಬೋದು, ಹೊರಗೆ ಎಲ್ಲೂ ಓಡಾಡ್ತಿರುವಾಗ ಎಲ್ಲರೂ ಗುರುತು ಹಿಡಿತಾರೆ ಅವರನ್ನು ಎಲ್ಲಿ ಹೋಗ್ತಾ ಇದ್ರು, ಒಂದು ಆಟೋ ನಿಲ್ಲಿಸಿದ್ರು ಕೂಡ ಅಷ್ಟೇ, ಆಟೋದವ್ರು ಕೇಳ್ತಾರೆ ನಿಮ್ಮ ಮಗಂದು ಯಾವ ಸಿನಿಮಾ ಬರ್ತಾ ಇದೆ. ಅವನಿಗೆ ಆಟೋದವನು ಪರಿಚಯ ಇರೋದಿಲ್ಲ, ಅಂದರೆ ಅವರು ಒಂಥರ ಗ್ರೇಟ್ ಫೀಲ್ ಮಾಡ್ತಾರೆ, ನನ್ನ ಮಗ ಇಷ್ಟು ಬೆಳೀತಾ ಇದ್ದಾನೆ, ಅದರಿಂದ ನನಗೆ ಈ ಕ್ರೆಡಿಟ್ ಸಿಗ್ತಾ ಇದೆ ಅಂತ ಅವ್ರು ಖುಷಿ ಪಡ್ತಾರೆ. ಓಕೆ, ಇಷ್ಟೊತ್ತು ನಿಮ್ಮ ಸಿನಿ ಜರ್ನಿಯ ಅನುಭವಗಳನ್ನು ನಮ್ಮ ಜೊತೆ ಹೇಳ್ಕೊಂಡ್ರಿ. ಥ್ಯಾಂಕ್ ಯು. ಮುಂದಿನ ಚಿತ್ರಕ್ಕೆ ನಿಮಗೆ ಆಲ್ ದ ಬೆಸ್ಟ್ ಹೇಳ್ತಿದ್ದೇನೆ. ಇದು ಇವತ್ತಿನ ಸಿನಿ ಪಯಣ. ಸಿನಿ ಪಯಣದಲ್ಲಿ ನಮ್ಮ ಜೊತೆ ಪ್ರಕಾಶ್ ಕಾಬೆಟ್ಟು ಅವರ ಸಿನಿ ಜರ್ನಿಯ ಬಗ್ಗೆ ನಮ್ಮ ಜೊತೆ ಎಲ್ಲ ವಿಷಯಗಳನ್ನು ಹೇಳ್ಕೊಂಡ್ರು, ಖುಷಿಪಟ್ಟರು ಕೂಡ, ನಮ್ಮನ್ನು ಕೂಡ ಖುಷಿಪಡಿಸಿದ್ರು ಕೂಡ. ಇದು ಇವತ್ತಿನ ಸಿನಿ ಪಯಣ. ನಮಸ್ಕಾರ.